ವಿಧಾನಸೌಧದ ಗಾಂಧಿ ಸ್ಟ್ಯಾಚ್ಯೂ ಬಳಿ ಬಿಜೆಪಿ ನಾಯಕರು ಪ್ರತಿಭಟನೆ ನಡೆಸ್ತಿದ್ದಾರೆ. ನಮ್ಮ ಜೊತೆ ಹಿರಿಯ ನಾಯಕರು ಹಾಗೆ ಶಾಸಕರಾಗಿರ್ತಕ್ಕಂಥ ಸುರೇಶ್ ಕುಮಾರ್ ಅವರು ಇದ್ದಾರೆ. ಸರ್, ನಿನ್ನೆ ನಡೀತಕ್ಕಂಥ ಘಟನೆ ಬಗ್ಗೆ ನಿಮಗೆ ಚೆನ್ನಾಗಿ ಗೊತ್ತು. ಏನಕ್ಕೆ ಸರ್ ಈ ಥರ ಘಟನೆಗಳು ರಾಜ್ಯದಲ್ಲಿ? ಅಲ್ಲ, ಇದು ಕಾಂಗ್ರೆಸ್ ಜಾಯಮಾನ, ಇದು ಕಾಂಗ್ರೆಸ್ ಪಕ್ಷದ್ದೇ ಜಾಯಮಾನ. ಅಲ್ಲಿ ರಾಹುಲ್ ಗಾಂಧಿಯವರು ಪಾರ್ಲಿಮೆಂಟಲ್ಲಿ ಮಾತಾಡೋದ್ರ ಬದಲು ಅಲ್ಲಿ ಹೋಗಿ ಮಲ್ಲಿಕಾರ್ಜುನ್ ಖರ್ಗೆ ಅವರ ಜನ್ಮದಿನದ ನೆಪದಲ್ಲಿ ಹೋಗಿ ಇದಕ್ಕಿದಂಗೆ ಮೋದಿಯವ್ರ ಮನೆ ಮುಂದೆ ಬರ್ತಾರೆ. ಇದು ಬೇಜವಾಬ್ದಾರಿಯ ಪರಮಾವಧಿ. ಇಲ್ಲಿ ನಾವು ಪ್ರೊಟೆಸ್ಟ್ ಮಾಡ್ತೀವಿ ಅಂದಾಗ ಪೊಲೀಸರು ಅವರು ಬಂಧನಕ್ಕೊಳಗಾಗೋದು ಅದು ಮಾಡೇ ಇರ್ತಾರೆ. ಒಬ್ಬ ಕಾರ್ಯಕರ್ತ, ನಮ್ಮ ಶಾಸಕ ಅಲ್ಲಿ ಹೋದ್ರು ಅಂತ ಹರೀಶ್ಗೆ ಮೊಟ್ಟೆಯಲ್ಲಿ ಹೊಡೆಯೋದು, ಅಟ್ಟಿಸ್ಕೊಂಬಂದು ಹೊಡೆಯೋಕ್ಕೆ ಹಲ್ಲೆ ಮಾಡೋದು, ಇದು ನನಗೆ ತೋರಿಸುತ್ತೆ ಕಾಂಗ್ರೆಸ್ಸು ತನ್ನ ನಿಜವಾದ ಸ್ವರೂಪನ ಜನರ ಮುಂದೆ ಇವತ್ತು ಬಿಚ್ಚಿಡ್ತಾ ಇದೆ. ಇವರು ಆಡಳಿತ ಮಾಡೋದಕ್ಕಿಂತ ಈ ರೀತಿ ರಾಜಕೀಯ ಮೇಲಾಟ, ಈ ರೀತಿ ಬೀದಿ ಕಾಳಗ ಮಾಡೋದ್ರಲ್ಲಿ ನಿಲ್ಲಿಸಿದ್ರು. ಅದಕ್ಕೆ ಸರಿಯಾಗಿ ಅವ್ರ ನಾಯಕರು ಕೂಡ ಮುಂಚೆಯಿಂದ ಇದರಲ್ಲಿ ಪಳಗದವರೇ ಇವತ್ತು ನಾಯಕರಾಗಿದ್ದಾರೆ ರಾಜ್ಯದಲ್ಲಿ. ಅವ್ರು ಹೇಳ್ತಾರೆ ಮೊಟ್ಟೆ ಹೊಡೆಯೋ ಸಂಸ್ಕೃತಿ ನಮ್ದಲ್ಲ, ಅದು ಬಿಜೆಪಿ, ಅದು ಬೆಂಗಳಲ್ಲೇ ಸಹ ಸಾಕ್ಷಿ ಸಮೇತ ಪ್ರೂವ್ ಆಗಿದೆ ಅಂತ ಕೆಪಿಸಿಸಿ ಅಧ್ಯಕ್ಷರು. ನೋಡಿ, ಹರಿಪ್ರಸಾದ್ ಅವರು ಗುಜರಾತಲ್ಲಿ ನರೇಂದ್ರ ಮೋದಿಯವ್ರ ಬಗ್ಗೆ ಏನೇನು ಮಾತಾಡಿದ್ರು ಅಂತ ನಮ್ಗೆ ಗೊತ್ತಿದೆ. ಅವರು ಸಕಲ ಕಲಾ ಬಲ್ಲವರು. ಅವರು ಬಂಗಾಳದ ಸಂಸ್ಕೃತಿನ ತರಂಗಿದ್ರೆ ಇವತ್ತು ಬೇರೆನೂ ಕೂಡ ತರಬೇಕಾಗುತ್ತೆ. ಆದರೆ ಒಬ್ಬ ಶಾಸಕನ ಮೇಲೆ ಇವರು ಈ ಮೊಟ್ಟೆ ಹೊಡಿಬೇಕಾದ ಉದ್ದೇಶನಿದೆ. ವೆಸ್ಟ್ ಬೆಂಗಾಲಲ್ಲಿ ಏನಾಗಿದೆ, ಯಾರ್ಯಾರು ತೃಣಮೂಲ ಕಾಂಗ್ರೆಸ್ ಅವರು ಹಿಂದೆ ಮಾಡಿದ್ರು ಅದನ್ನು ಅವ್ರು ಅನುಭವಿಸ್ತಾ ಇದ್ದಾರೆ. ಇದ್ರ ಒಬ್ಬ ಶಾಸಕ ಅಲ್ಲಿ ಹೋಗ್ತಾ ಇದ್ದಾಗ ಅಟ್ಟಿಸ್ಕೊಂಬಂದು ಮೊಟ್ಟೆ ಹೊಡೆದು ಆ ಮನುಷ್ಯಂಗೆ ಹಿಂಗಾಗಿರ್ಬೇಕು. ನನಗನ್ಸುತ್ತೆ ಒಬ್ಬ ಕಾಂಗ್ರೆಸ್ ಅಧ್ಯಕ್ಷರಾಗಿ ರಾಜ್ಯಸಭಾ ಸದಸ್ಯರಾಗಿ ಮೇಲ್ಮನೆ ಸದಸ್ಯರಾಗಿ ಇನ್ನಷ್ಟು ಅವರ ಅನುಯಾಯಿಗಳಿಗೆ ಮಾರ್ಗದರ್ಶನ ಕೊಡುವ ಮಾತುಗಳನ್ನ ಆಡಬೇಕೇ ಹೊರತು ಇನ್ನಷ್ಟು ಪ್ರಚೋದನೆ ಕೊಡುವ ಮಾತುಗಳು ಆಡಬಾರ್ದು. ಎಲ್ಲೊಂದು ಕಡೆ ಇನ್ನೊಂದು ಸೆಂಟ್ರಲ್ನಲ್ಲಿ ನಡೀತಾ ಇರ್ತಕ್ಕಂಥ ಪ್ರತಿಭಟನೆಯನ್ನು ನೀವು ಗಮನಿಸಿದ್ದೀರಾ? ಅದು ನೀಟ್ ವಿಚಾರವಾಗಿ ನಡೀತಾ ಇರ್ತಕ್ಕಂಥ ಪ್ರತಿಭಟನೆ ಈಗ ವಿವಿಧ ಸ್ವರೂಪವನ್ನು ಪಡ್ಕೊಂಡಿದೆ. ಎಲ್ಲೋ ಒಂದು ಕಡೆ ಕೇಂದ್ರ ಸರ್ಕಾರನೂ ಸಹ ತಡ ಮಾಡ್ತು ಅಂತ ಅನಿಸ್ತಾ ಇದೆ ಸರ್. ಅಲ್ಲ, ಈಗ ನೋಡಿ, ಮೇ 3ನೇ ತಾರೀಕು ನೀಟ್ ಪರೀಕ್ಷೆ ನಡೀತು. ಮಾರನೇ ದಿವಸ ಪೇಪರು ಲೀಕ್ ಆಗಿದೆ ಅಂತ ಒಂದು ಸುದ್ದಿ ಗೊತ್ತಾಯಿತು. ತಕ್ಷಣ ಕೇಂದ್ರ ಸರ್ಕಾರ CBIಗೆ ವಹಿಸಿ ಸುಮಾರು 12 ಜನ ಆರೋಪಿಗಳನ್ನ ಇವತ್ತು ಅರೆಸ್ಟ್ ಮಾಡಿದ್ದಾರೆ. ಮಹಾರಾಷ್ಟ್ರ ಮೂಲ ಎಲ್ಲರನ್ನೂ ಅರೆಸ್ಟ್ ಮಾಡಿದ್ದಾರೆ. ಧರ್ಮೇಂದ್ರ ಪ್ರಧಾನ್ ಅವರು ದೇಶದ ಮುಂದೆ ಬಂದು ನಾವು ವಿದ್ಯಾರ್ಥಿಗಳಿಗೆ ಅನ್ಯಾಯ ಬಿಡೋದಿಲ್ಲ, ನಾನು ಕ್ಷಮಾಪಣೆ ಕೇಳ್ಕೊಳ್ತೀನಿ, ನನ್ನದೊಂದು ಮಾರಲ್ ರೆಸ್ಪಾನ್ಸಿಬಿಲಿಟಿ ಇದೆ, ಎಕ್ಸಾಮ್ ಮಾಡ್ತೀವಿ ಅಂದ್ಬಿಟ್ಟು ಇವತ್ತು ಎಕ್ಸಾಮ್ನ ಅಚ್ಚುಕಟ್ಟಾಗಿ ಮಾಡಿ ರಿಸಲ್ಟು ಆಚೆ ಬಂದ್ಬಿಟ್ಟಿದೆ. ಇವತ್ತು ಮಕ್ಕಳ ನೀಟ್ ವಿಷಯ ಪಕ್ಕಕ್ಕೆ ಹೋಯಿತು. ಈಗ ವಿಷಯ ಮುಂದೆ ಏನು ಬರ್ತಾ ಇರೋದು, ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೊಡಬೇಕು, ಮೋದಿಯವರು ರಾಜೀನಾಮೆ ಕೊಡಬೇಕು, ಆರ್ಟಿಕಲ್ 370 ಮತ್ತೆ ತರಬೇಕು, ಅವನು ಉಮರ್ ಖಲೀದ್ ಅವನ್ನ ಬಿಡುಗಡೆ ಮಾಡಬೇಕು. ಏನಿವೆಲ್ಲ ಹುಚ್ಚಾಟ? ನನಗನ್ಸುತ್ತೆ ಇವ್ರದ್ದೊಂದು ಅಜೆಂಡಾ ಇದೆ. ಆ ಅಜೆಂಡಾಗೆ ಈ ಮಕ್ಕಳನ್ನ ದಾಳವನ್ನು ಮಾಡ್ಕೊಳ್ತಾ ಇದೆ. ಆ ಹೋರಾಟ ಮಾಡಿದವರೆಲ್ಲ ನೋಡಿದು ಆ ನೀಟಲ್ಲಿ ಯಾರು ಮೊದಲು ಎಕ್ಸಾಮ್ ಮುಂಚೆ ಅಪಿಯರ್ ಆಗಿ ಆ ಎಕ್ಸಾಮ್ ಆದಾಗ ದುಃಖಿತ ಆಗಿದೆ, ಅವನು ಹೇಳ್ದ ನಾನು ದುಃಖ ಪಡೋ ಸಮಯನೇ ಇಲ್ಲ ಅಂತ ಇವತ್ತು ಓದ್ಬಿಟ್ಟು ನಾನು ಟಾಪರ್ ಆಗಿದ್ದೀನಿ ಅಂತ ಹೇಳ್ದ. ಇವತ್ತು ಮಕ್ಕಳ ಮನಸ್ಥಿತಿ ಅದಿದೆ, ತಾವು ಅಚೀವ್ ಮಾಡಬೇಕು ಅಂತ. ಅವ್ರನ್ನ ಇವತ್ತು ದಿಕ್ಕು ಕೆಡಿಸೋದ ಒಂದು ಕೆಲಸನ ಮತ್ತೆ ಪ್ಯೂರ್ ಅಂಡ್ ಸಿಂಪಲ್ ಇದು ರಾಜಕೀಯ ದಾಳವನ್ನಾಗಿ ಮಕ್ಕಳನ್ನ ಮಾಡ್ಕೊಳ್ತಾ ಇದ್ದಾರೆ. ಇದೇ ರಾಜಕೀಯ ದಾಳಕ್ಕೆ ರಾಜ್ಯದ ನಾಯಕರು ಸಹ ಸಾಥ್ ಕೊಟ್ಟಿರ್ತಕ್ಕಂಥದ್ದು. ಇಲ್ಲಿನ ರಾಜ್ಯದ ಮುಖ್ಯಮಂತ್ರಿ ಸಹ ಹೋಗಿದ್ದಾರೆ ಸರ್. ಅಲ್ಲ, ರಾಜ್ಯದ ಮುಖ್ಯಮಂತ್ರಿ ಪಾಪ ಯಾಕೋ ಹೋದರು, ಪಾಪ ಯಾಕೋ ಸಿಗಾಕೊಂಡ್ರು, ಅವರು ತಮ್ಮ ಪಟ್ಟಿ ಅನುಮೋದನೆ ಸಿಗೋರು ಅಲ್ಲಿ ಕೂತ್ಕೊಳ್ಳೇಬೇಕು, ಅವ್ರನ್ನ ಕರ್ಕೊಂಡೋದ್ರು, ಅದಲ್ಲ ಪ್ರಶ್ನೆ. ಆದರೆ ಇಲ್ಲಿ ಗೃಹ ಸಚಿವರು ಎಲ್ಲಿದ್ದಾರೆ? ಇವತ್ತು ಕಳೆದ ಎಷ್ಟು ದಿವಸದಿಂದ ಇದ್ದಾರೆ, ಎಲ್ಲಿದ್ದಾರೆ? ಏನಾದ್ರು ಚಕಾರ ಬಂದಿದೆಯಾ? ಈ ರೀತಿ ಒಬ್ಬ ಶಾಸಕನ ಮೇಲೆ ಹಲ್ಲೆ ಆಗಕ್ಕೆ ಚಕಾರ ಬಂದಿದೆಯಾ? ನನಗನ್ಸುತ್ತೆ ಇದು ಕಾಂಗ್ರೆಸ್ ಪಕ್ಷ ಮೇಲಿಂದ ರಾಜ್ಯದವರೆಗೂ ಒಂದು ರೂಪುರೇಷೆ ಮಾಡಿಕೊಂಡು ಆ ಒಂದು ಪ್ಲಾನ್ ಪ್ರಕಾರ ಇವತ್ತು ಕಾರ್ಯವಹಿಸುತ್ತೆ. ಆ ಕಾರ್ಯಾಚರಣೆಯ ಭಾಗವನ್ನು ಇವತ್ತು ಬೆಂಗಳೂರಲ್ಲಿ ನೋಡಿದ್ದೀವಿ ನಾವು. ಬಿಜೆಪಿ ಶಾಸಕರ ಮೇಲೆ ಹಲ್ಲೆಗೆ ಪರೋಕ್ಷವಾಗಿ ಕಾಂಗ್ರೆಸ್ ನಾಯಕರೇ ಕುಮ್ಮಕ್ಕು ಕೊಟ್ಟಿರ್ತಕ್ಕಂಥದ್ದು ಸರ್. ಹಂಗಾರೆ ಅಲ್ರಿ, ಕಾಂಗ್ರೆಸ್ ಪಕ್ಷದ ಕಚೇರಿ ಮುಂದೆ ಹೋಗುವಾಗ ಬಿಜೆಪಿ ಶಾಸಕನ ಮೇಲೆ ಹಲ್ಲೆ ಆದರೆ ಏನು ಬಿಜೆಪಿ ಅವರು ಪ್ರಚೋದನೆ ಕೊಡ್ತಾರ? ಅಷ್ಟು ಜನ ಯಾಕೆ ಸೇರ್ಕೊಂಡಿದ್ರು ಅಲ್ಲಿ ಪ್ರಶ್ನೆ. ಅಲ್ಲೂ ಅಷ್ಟೇ, ಎಲ್ಲಿ ಡೆಲ್ಲಿನಲ್ಲಿ ಕಲ್ಲು ತುಂಬಿದ ಲಾರಿನ ಯಾಕೆ ತೊಗೊಂಡೋಗಿದ್ರು ಅನ್ನೋದು ಪ್ರಶ್ನೆ. ಸೊ ನನಗನ್ಸುತ್ತೆ ಅವರು ಭಾಳ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ ಮುಂಚೆಯಿಂದ, ಬಾಂಗ್ಲಾದೇಶ್, ನೇಪಾಳ್, ಇವಾಗ ಭಾರತ ಅಂತ ಒಂದು ನೆರೇಟಿವ್ನ ಇವತ್ತು ಸೃಷ್ಟಿ ಮಾಡಿ ಆ ರೀತಿ ಒಂದು ಗಲಭೆ ಎಬ್ಸಕ್ಕಿದೆ. ಆದರೆ ಒಂದಂತೂ ನಿಜ, ಈ ದೇಶದ ಸಾಮಾನ್ಯ ವ್ಯಕ್ತಿ ಯಾರಿದ್ದಾನೆ ಅವನಿಗೆ ಗೊತ್ತಿದೆ
ದೇಶ ಇವತ್ತು ಸದೃಢವಾಗಿದೆ. ಆ ಸದೃಢವಾಗಿರೋ ದೇಶನ ಅಲುಗಾಡ್ಸೋಕ್ಕೆ ಈ ದೇಶದ ಜನತೆಯೂ ಬಿಡೋದಿಲ್ಲ. ಮತ್ತು ಮೋದಿಯವರ ಒಂದು ಪ್ರಾಮಾಣಿಕ ಪ್ರಯತ್ನ, ಅವರ ಸದಿಚ್ಛೆ, ಸದ್ಭಾವನೆ ಮತ್ತು ಸದುದ್ದೇಶ ಇದು ಸಾಮಾನ್ಯ ಪ್ರಜೆಗೆ ಗೊತ್ತಿದೆ. ಇದಿಷ್ಟು ಶಾಸಕರಾಗಿರ್ತಕ್ಕಂಥ ಸುರೇಶ್ ಕುಮಾರ್ ಅವರ ಮಾತು. ಕ್ಯಾಮರಾಮನ್ ರಮೇಶ್ ಜೊತೆ ರಾಘವೇಂದ್ರ ವೇನ್, ಪವರ್ ಟಿವಿ, ಬೆಂಗಳೂರು.